ಮಚಾ, ಇಮ್ಯಾಜಿನ್ ದಿಸ್. ನೀನ್ ಬೆಂಗಳೂರಿಗೆ ಹೋಗಿದ್ಯಾ, ಒಂದ್ 5 ಸ್ಟಾರ್ ಹೋಟೆಲ್ ಚೆಕ್ ಇನ್ ಮಾಡ್ತಿದ್ಯಾ, ಹಾಗೆ ಒಂದ್ ರೂಮ್ ಕೂಡ ಬುಕ್ ಮಾಡಿದ್ಯಾ. ಬಟ್ ಒಂದ್ ಕ್ವಶನ್, ಆ ಹೋಟೆಲ್ ಅಲ್ಲಿ ಬರೀ ರೂಮ್ ಮಾತ್ರ ಇರುತ್ತಾ? ಆಬ್ವಿಯಸ್ಲಿ ಇರಲ್ಲ. ರಿಸೆಪ್ಷನ್, ಸೆಕ್ಯೂರಿಟಿ, ರೆಸ್ಟೋರೆಂಟ್, ಸ್ವಿಮ್ಮಿಂಗ್ ಪೂಲ್, ಹೌಸ್ ಕೀಪಿಂಗ್, ಪಾರ್ಕಿಂಗ್ ಅಂಡ್ ವೈಫೈ, ಪವರ್ ಬ್ಯಾಕಪ್ ಅಂದ್ರೆ ನೀನು ಯಾವುದನ್ನು ಸಪರೇಟ್ ಆಗಿ ಅರೇಂಜ್ ಮಾಡ್ಬೇಕಂತ ಇಲ್ಲ. ಎವ್ರಿಥಿಂಗ್ ಈಸ್ ಆಲ್ರೆಡಿ ರೆಡಿ. ಎಕ್ಸಾಕ್ಟ್ಲಿ, ಫೈರ್ ಬೇಸ್ ಕೂಡ ಹಾಗೆ. ಫೈರ್ ಬೇಸ್ ಅನ್ನೋದು ಒಂದು ಸರ್ವಿಸ್ ಅಲ್ಲ, ಅದು ಒಂದು ಕಂಪ್ಲೀಟ್ ಎಕೋಸಿಸ್ಟಮ್. ಇಮ್ಯಾಜಿನ್, ಫೈರ್ ಬೇಸ್ ಒಂದು 5 ಸ್ಟಾರ್ ಹೋಟೆಲ್. ಈಗ ಒಳಗೆ ಹೋಗೋಣ. ರಿಸೆಪ್ಷನಿಸ್ಟ್ ಈಸ್ ಈಕ್ವಲ್ ಟು ಫೈರ್ ಬೇಸ್ ಅಥೆಂಟಿಕೇಶನ್ ಅಂತ ಹೇಳ್ಬೋದು. ಹೋಟೆಲ್ ಒಳಗೆ ಯಾರ್ ಬೇಕಾದ್ರೂ ಹೋಗಕ್ಕಾಗತ್ತಾ? ಆಗಲ್ಲ. ಬಿಕಾಸ್ ಮೊದಲು ರಿಸೆಪ್ಷನ್ ಅಲ್ಲಿ ಐಡೆಂಟಿಟಿ ವೆರಿಫೈ ಆಗ್ಬೇಕು. ನೇಮ್, ಫೋನ್ ನಂಬರ್, ಐಡಿ, ಚೆಕ್ ಇನ್. ಫೈರ್ ಬೇಸ್ ಅಥೆಂಟಿಕೇಶನ್ ಕೂಡ ಇದೇ ಕೆಲಸ. ಗೂಗಲ್ ಲಾಗಿನ್, ಇಮೇಲ್ ಲಾಗಿನ್, ಫೋನ್ OTP ಅಂಡ್ ಅನಾನಮಸ್ ಲಾಗಿನ್ ಇದೆಲ್ಲ ಹ್ಯಾಂಡಲ್ ಮಾಡುತ್ತೆ. ಈಗ ಗೆಸ್ಟ್ ರಿಸೆಪ್ಷನಿಸ್ಟ್ ಅಲ್ಲಿ ಬಂದಿದ್ದಾರೆ, ರಿಜಿಸ್ಟರ್ ಸಹ ಮಾಡಿದ್ದಾರೆ. ಈಗ ರಿಜಿಸ್ಟರ್ ಎಲ್ಲ ಹೋಗುತ್ತೆ? ಫೈರ್ ಬೇಸ್ ನ ಡಾಟಾಬೇಸ್, ಅಂದ್ರೆ ಗೆಸ್ಟ್ ರಿಜಿಸ್ಟರ್ ನ ಫೈರ್ ಬೇಸ್ ಡಾಟಾಬೇಸ್ ನಲ್ಲಿ ಇಡಬಹುದು. ರಿಸೆಪ್ಷನ್ ಅಲ್ಲಿ ಚೆಕ್ ಇನ್ ಆದ್ಮೇಲೆ ಗೆಸ್ಟ್ ನ ಡೀಟೇಲ್ಸ್ ಎಲ್ಲ ರಿಜಿಸ್ಟರ್ ಆಗುತ್ತೆ. ಫೋನ್, ನೇಮ್ ಅಂಡ್ ರೂಮ್ ನಂಬರ್, ಚೆಕ್ ಇನ್ ಟೈಮ್. ಈ ಆರ್ಗನೈಸ್ ಇನ್ಫಾರ್ಮೇಶನ್ ಎಲ್ಲ ರಿಜಿಸ್ಟರ್ ನಲ್ಲಿ ಇರುತ್ತೆ. ಎಕ್ಸಾಕ್ಟ್ಲಿ, ಫೈರ್ ಬೇಸ್ ಕೂಡ ಆರ್ಗನೈಸ್ ಡೇಟಾವನ್ನ ಸ್ಟೋರ್ ಮಾಡೋದು. ಈಗ ಬಂದಿರೋ ಗೆಸ್ಟ್ ಹಾಗೆ ಬಂದಿರ್ತಾರ, ಲಗೇಜ್ ತಂದಿರ್ತಾರೆ. ಆಬ್ವಿಯಸ್ಲಿ ಅದಕ್ಕಂತ ಒಂದು ಲಗೇಜ್ ರೂಮ್ ಇರ್ಬೇಕಲ್ಲ. ಹಾಗೆ ಫೈರ್ ಬೇಸ್ ನಲ್ಲಿ ಫೈರ್ ಬೇಸ್ ನ ಸ್ಟೋರೇಜ್. ಒಬ್ಬ ಗೆಸ್ಟ್ ಸೂಟ್ ಕೇಸ್ ನ ತಂದಿದ್ದಾನೆ ಅಂತ ಇಮ್ಯಾಜಿನ್ ಮಾಡಿ. ರಿಸೆಪ್ಷನ್ ಡೆಸ್ಕ್ ಮೇಲೆ ಸೂಟ್ ಕೇಸ್ ಇಡೋಕ್ಕಾಗತ್ತಾ? ಆಬ್ವಿಯಸ್ಲಿ ಇಲ್ಲ. ಅದಕ್ಕೆ ಸಪರೇಟ್ ಲಗೇಜ್ ರೂಮ್ ಇರುತ್ತೆ. ಫೈರ್ ಬೇಸ್ ಸ್ಟೋರೇಜ್ ಕೂಡ ಹಾಗೆ. ಫೋಟೋಸ್, ವಿಡಿಯೋಸ್, PDF, ಡಾಕ್ಯುಮೆಂಟ್ ಇವೆಲ್ಲ ಸ್ಟೋರೇಜ್ ನಲ್ಲಿ ಇರುತ್ತೆ. ಹೋಟೆಲ್ ಬಿಲ್ಡಿಂಗ್ ಇಸ್ ಈಕ್ವಲ್ ಟು ಫೈರ್ ಬೇಸ್ ಹೋಸ್ಟಿಂಗ್. ಹೋಟೆಲ್ಗೆ ಬಿಲ್ಡಿಂಗ್ ಇಲ್ದಿದ್ರೆ ಹೇಗೆ? ಗೆಸ್ಟ್ ಎಲ್ಲ ಎಲ್ಲಿ ಸ್ಟೇ ಮಾಡ್ತಾರೆ? ಹೋಸ್ಟಿಂಗ್ ಕೂಡ ಹಾಗೆ. ನೀನು ವೆಬ್ಸೈಟ್ ಅಥವಾ ವೆಬ್ ಲೈವ್ ಆಗಿ ರನ್ ಆಗೋಕೆ ಪ್ಲೇಸ್. ಈಗ ರಿಸೆಪ್ಷನಿಸ್ಟ್ ಕಾಲಿಂಗ್ ಈಕ್ವಲ್ ಟು ಫೈರ್ ಬೇಸ್ ನ ಕ್ಲೌಡ್ ಮೆಸೇಜಿಂಗ್. ಹೋಟೆಲ್ ರಿಸೆಪ್ಷನಿಸ್ಟ್ ಇಂದ ಕಾಲ್ ಬರುತ್ತೆ ಬಂದಿರೋ ಗೆಸ್ಟ್ಗೆ. ಗುಡ್ ಮಾರ್ನಿಂಗ್ ಸರ್, ಬ್ರೇಕ್ಫಾಸ್ಟ್ ಈಸ್ ರೆಡಿ, ಯುವರ್ ಕ್ಯಾಬ್ ಇಸ್ ಅರೈವ್. ಫೈರ್ ಬೇಸ್ ಕ್ಲೌಡ್ ಮೆಸೇಜಿಂಗ್ ಕೂಡ ಎಕ್ಸಾಕ್ಟ್ಲಿ ಅದನ್ನೇ ಮಾಡೋದು. ಜಸ್ಟ್ ನೋಟಿಫಿಕೇಶನ್ ನ ಸೆಂಡ್ ಮಾಡೋದು. ಈಗ ಹೋಟೆಲ್ ಅಂದ್ಮೇಲೆ ಹೋಟೆಲ್ಗೆ ಮ್ಯಾನೇಜರ್ ಇರ್ತಾರಲ್ವಾ, ಹಾಗೆ ಫೈರ್ ಬೇಸ್ ನಲ್ಲಿ ಹೋಟೆಲ್ ಮ್ಯಾನೇಜರ್ ನ ಫೈರ್ ಬೇಸ್ ಅನಾಲಿಟಿಕ್ಸ್ ಗೆ ಕಂಪೇರ್ ಮಾಡೋಣ. ಹೋಟೆಲ್ ಓನರ್ಗೆ ಗೊತ್ತಿರ್ಲೇಬೇಕಲ್ವಾ, ಇವತ್ತು ಎಷ್ಟು ಗೆಸ್ಟ್ ಬಂದಿದ್ರು, ಯಾವ ರೂಮ್ ಹೆಚ್ಚು ಬುಕ್ ಆಗಿತ್ತು, ಗೆಸ್ಟ್ ಎಷ್ಟು ಟೈಮ್ ಸ್ಟೇ ಮಾಡಿದ್ರು. ಫೈರ್ ಬೇಸ್ ಅನಾಲಿಟಿಕ್ಸ್ ಕೂಡ ಹಾಗೆ. ಯೂಸರ್ ಆಪ್ ನಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅನಲೈಸ್ ಮಾಡೋದು. ಈಗ ಒಂದು ಇಂಟ್ರೆಸ್ಟಿಂಗ್ ಥಿಂಗ್, ನೀನು ಹೋಟೆಲ್ ಕಟ್ಬೇಕಾಗಿಲ್ಲ, ರಿಸೆಪ್ಷನಿಸ್ಟ್ ಬಿಲ್ಡ್ ಮಾಡ್ಬೇಕಾಗಿಲ್ಲ, ಸೆಕ್ಯೂರಿಟಿನೂ ಹೈರ್ ಮಾಡ್ಬೇಕಾಗಿಲ್ಲ, ರೆಸ್ಟೋರೆಂಟ್ ಬಿಲ್ಡ್ ಮಾಡ್ಬೇಕಂತ ಏನಿಲ್ಲ. ಎವ್ರಿಥಿಂಗ್ ಇಸ್ ಆಲ್ರೆಡಿ ರೆಡಿ. ಫೈರ್ ಬೇಸ್ ಕೂಡ ಹಾಗೆ. ಅಥೆಂಟಿಕೇಶನ್, ಡೇಟಾಬೇಸ್, ಸ್ಟೋರೇಜ್, ಹೋಸ್ಟಿಂಗ್, ನೋಟಿಫಿಕೇಶನ್, ಅನಾಲಿಟಿಕ್ಸ್ ಇದೆಲ್ಲ ಆಲ್ರೆಡಿ ರೆಡಿ. ನೀನ್ ಬರೀ ಆಪ್ ನ ಬಿಲ್ಡ್ ಮಾಡು. ಯು ವಾಂಟ್ ಟು ಬಿಲ್ಡ್ ಅನ್ ಆಪ್ ಜಸ್ಟ್ ಒನ್ಸ್. ರಿಮೈನಿಂಗ್ ಎಲ್ಲ ಫೈರ್ ಬೇಸ್ ನೋಡ್ಕೊಳ್ಳುತ್ತೆ. ದಟ್ಸ್ ವೈ ಮಿಲಿಯನ್ಸ್ ಆಫ್ ಡೆವಲಪರ್ಸ್, ಹ್ಯಾಕಾಥಾನ್ ಟೀಮ್ಸ್, ಸ್ಟಾರ್ಟ್ಅಪ್ಸ್ ಫೈರ್ ಬೇಸ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ಫೈರ್ ಬೇಸ್ ಅನ್ನು ಬ್ಯಾಕ್ ಅಂಡ್ ಆಸ್ ಎ ಸರ್ವಿಸ್ ಅಂತ ಕರೀತಾರೆ. ಅಂದ್ರೆ ಬ್ಯಾಕ್ ಅಂಡ್ ಬಿಲ್ಡ್ ಮಾಡೋ ಹಲವಾರು ಕೆಲಸಗಳನ್ನ ಫೈರ್ ಬೇಸ್ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದೆ. ಸೋ ಮಚ್ಚ, ನೆಕ್ಸ್ಟ್ ಟೈಮ್ ಯಾರಾದ್ರೂ ಕೇಳಿದ್ರೆ ಫೈರ್ ಬೇಸ್ ಅಂದ್ರೆ ಏನು ಅಂತ ಒಂದೇ ಲೈನ್ ನಲ್ಲಿ ಹೇಳು. ಫೈರ್ ಬೇಸ್ ಅಂದ್ರೆ ಡೆವಲಪರ್ಸ್ಗೆ ಒಂದು ಕಂಪ್ಲೀಟ್ ರೆಡಿಮೇಡ್ ಬ್ಯಾಕ್ ಅಂಡ್ ಎಕೋಸಿಸ್ಟಮ್. ಇಷ್ಟೊತ್ತು ನಾವು ಫೈರ್ ಬೇಸ್ ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ. ಸೊ ಅದನ್ನ ಯೂಸ್ ಮಾಡೋದು ಹೇಗಂತ ನಾವಿನ್ನ ತಿಳ್ಕೊಂಡಿಲ್ಲ. ಸೊ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದ ವೇಟ್ ಫಾರ್ ಅ ವಿಡಿಯೋ.